ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಕ್ಕೇಗೌಡ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ವಾಂಗಿ ಬಾತ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು 2 ಥರ ಮಾಡ್ತಾರೆ. ನಾನಿವತ್ತು ಕುಕ್ಕರಲ್ಲಿ ಕೂಗಿಸ್ತಿಲ್ಲ, ನಾರ್ಮಲಾಗಿ ಅನ್ನನ ಮುಂಚೆನೇ ಮಾಡಿಕೊಂಡು ಇವಾಗ ಕಲಸೋ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಪೌಡ್ರು ಬೇಕಲ್ಲ, ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಯಾವ ಥರ ಅಂತ ನೋಡೋದು ಬನ್ನಿ. ಇನ್ನು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡೋದಕ್ಕೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಮೊದಲು ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊತಿರೋದ್ರಿಂದ ಒಂದು ಅರ್ಧ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಇನ್ನು 1 ಸ್ಪೂನು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೇಳೆನೂ ಕೂಡ ಹಾಕ್ಕೋಬೋದು. ಇನ್ನು ಒಂದು 3 ಕೂಡ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಆಯಿಲಲ್ಲಿ ನೀಟಾಗಿ. ಇನ್ನು ಚಕ್ಕೆ 1-2 ಪೀಸು, 4 ಲವಂಗ, ಇನ್ನು ಜೀರಿಗೆ 1 ಸ್ಪೂನು, ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಅವನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲನೂ ಸ್ವಲ್ಪ ಡ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇನ್ನು 2 ಸ್ಪೂನ್ ಧನಿಯಾ ಹಾಕ್ಕೊತಿದ್ದೀನಿ ಇಲ್ಲಿ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಪುಡಿನೂ ಚೆನ್ನಾಗಿ ಬರುತ್ತೆ. ಇನ್ನು ವಾಂಗಿಬಾತು ಕೂಡ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ, ಅದನ್ನು ಕೂಡ ಎಣ್ಣೆ ನೀಟಾಗಿ ಫ್ರೈ ಮಾಡಿಕೊಂಡು ಆನಂತರ ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಲ್ಲಿ ತೊಗೊಂಡಿದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲಿ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಅರ್ಧ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಂಡಿದ್ದೆ. ಇನ್ನು ಇದು ಕೂಡ ಖಾರ ಆಗಿತ್ತು, ಕಲರ್ ಸ್ವಲ್ಪ ಡಿಮ್ ಆಗುತ್ತೆ ಅಷ್ಟೇ. ಇನ್ನು ಹಿಂಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಇಷ್ಟ ಇದ್ದವ್ರು ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇನ್ನು ಫ್ಲೇಮೆಲ್ಲ ಆಫ್ ಮಾಡಿಕೊಂಡು ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಲಾಸ್ಟಲ್ಲಿ ಒಲೆನ ಆಫ್ ಮಾಡಾದಮೇಲೆ ಗಸಗಸೆ ಮತ್ತು ಅರಿಶಿನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂಥರ ಸೀದಿ ಸ್ಮೆಲ್ ಬರುತ್ತೆ ಪೌಡರು, ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಆರಕ್ಕಿಟ್ಟಿದ್ದೀನಿ. ಇನ್ನು ಈ ಕಡೆ ಬದನೆಕಾಯಿನ ಹೆಚ್ಕೊತಿದ್ದೀನಿ. ನಾನಿಲ್ಲಿ ರೌಂಡ್ ಬದನೆಕಾಯಿ ತೊಗೊಂಡಿದ್ದೀನಿ, ನೀವು ಉದ್ದ ಇರೋದನ್ನ ತಗೊತಾರೆ ಸಾಮಾನ್ಯವಾಗಿ. ನಾನಿಲ್ಲಿ ಅದಿಲ್ಲ ಅಂತ ಇದನ್ನು ತೊಗೊಂಡಿದ್ದೀನಿ. ಇನ್ನು ಇದೆಲ್ಲ ಕುಯ್ದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಅಷ್ಟರೊಳಗೆ ಆರಕ್ಕಿಟ್ಟಿದ್ವಲ್ಲ ಪೌಡ್ರ್ ಮಾಡೋದಕ್ಕೆ, ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ಈಗ ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ. ನೋಡಿ ಚೆನ್ನಾಗಿ ಬಂದಿತ್ತು, ಕಲರ್ ಆಗಿಲ್ಲ ಅಷ್ಟೇ. ಇನ್ನು ಕಲರ್ ನಮಗೆ ಇಷ್ಟೇ ಸಾಕು ಅನ್ನಿಸ್ತು. ಇನ್ನು ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಸ್ವಲ್ಪ ಬರುತ್ತೆ ಅಂದ್ಕೊತೀನಿ. ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಫ್ರೈ ಎಲ್ಲ ಆದಮೇಲೆ ಬದನೆಕಾಯಿ ಹಾಕ್ಕೊತಿದ್ದೀನಿ. ಬದನೆಕಾಯಿನ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ. ಇನ್ನು ಬಟಾಣಿನ ನಾನು ಬೇಯಿಸಿಟ್ಟಿದ್ದೆ, ಯಾವ ಥರ ಬೇಕಾದ್ರೂ ನೀವು ಕೂಡ ಬೇಯಿಸ್ಕೊಬೋದು, ಇಲ್ಲ ನಾರ್ಮಲಾಗಿ ಬೇಯಿಸ್ಕೊಬೋದು. ಬೇಯಿಸಿಟ್ಟಿರೋದನ್ನು ನಾನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊತಿದ್ದೀನಿ. ಇಲ್ಲಿ ನಾನು ಎಣ್ಣೆಯಲ್ಲಿ ಕೂಡ ಬಾಡಿಸ್ತೀನಿ, ನೀಟಾಗಿ ಫ್ರೈ ಆಗೋ ತನಕ ಸ್ಮೂತ್ ಆಗೋ ತನಕ ಬೇಯಿಸ್ಕೊತಿದ್ದೀನಿ. ಸ್ಮೂತ್ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಸ್ವಲ್ಪ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ. ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ಸ್ವೀಟ್ ಅಂದರೆ ನನಗೆ ಆಗಲ್ಲ, ಸ್ವೀಟ್ ತಿನ್ನಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ನಾನಿಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡಿರುವಂಥ ಪೌಡ್ರನ್ನು. ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ, ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೀವೊಂದು ಸಲ ಮನೆಯಲ್ಲೇ ಈ ಥರ ಮಾಡ್ಕೊಂಡು ನೋಡಿ. ಇಲ್ಲ ತಂದಿಲ್ಲ ಅನ್ನೋರು ಇದೇ ಥರ ಮಾಡ್ಕೊಬೋದು. ಪ್ಯಾಕೆಟ್ಗಿಂತ ನಾವು ಮಾಡೋದೇ ಚೆನ್ನಾಗಿರುತ್ತೆ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸೇ, ಬೇರೆ ಏನು ಬೇಕಾಗಿಲ್ಲ. ಪುಡಿ ಇನ್ನು ಕಾಳುಗಳೆಲ್ಲ ಮನೆಯಲ್ಲೇ ಇರುತ್ತೆ. ಇನ್ನು ಹೆಲ್ದಿಯಾಗಿ ಕೂಡ ಇರುತ್ತೆ, ಆವಾಗವಾಗ ಮಾಡ್ಕೊಳೋದು. ಇನ್ನು ನಾನು ಕೂಡ ಇಲ್ಲಿ ಎಲ್ಲ ಫ್ರೈ ಎಲ್ಲ ಆದಮೇಲೆ
ಅನ್ನನ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಒಂದ್ಸಲ ಇದೇ ಥರ ಇಷ್ಟ ಆದರೆ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.